ಪಾಪ ಸುಮ್ಮನೆ ಸೈಡಿಗೆ ಮಲಗಿರೋ ನಾಯಿ ಕಾಲ ಮೇಲೆ ಕಾರ್ಸ್ಕೊಂಡು ಹೋಗಿದ್ದಾನೆ ಯಾವನೋ. ನಿಮ್ಮಂಥವ್ರನ್ನೆಲ್ಲ ಗುಂಪಾಗಿ ಕರ್ಕೊಬಂದು ಸೂರ್ಯವಂಶದ ಗಸಗಸೆ ಪಾಯಸ ಕೊಟ್ಟು ಸಾಯ್ಸಾಕ್ ಬಿಡಬೇಕು ಲೋಫರ್ಸ್. ಏನೋ ಮಾಡಿತ್ತು ಅದು ನಿಮಗೆ. ನಾನು ಹೇಳಿದ್ದು ಸರಿ ಅನ್ಸಿದ್ರೆ ಮಾತ್ರ ಈ ವಿಡಿಯೋನ ಶೇರ್ ಮಾಡಿ, ಇಲ್ಲ ಅನ್ಸಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿ. ನೀವೆಲ್ಲ ಹೊಟ್ಟೆಗೆ ಏನರೋ ತಿಂತೀರ, ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ. ಪಾಪ ಅದು ಏನರೋ ಮಾಡಿತ್ತು ನಿಮಗೆ. 5 ನಿಮಿಷ ಲೇಟಾಗಿ ಹೋಗಿದ್ರೆ ಏನಾದರೂ ನಿಮ್ಮ ಹೆಂಡ್ತಿ ಯಾರಾದ್ರೂ ಓಡೋಗ್ಬಿಡಿದ್ರೆ ಯಾರ ಜೊತೆನಾದ್ರು. ನಮಗೆ ಬಾಯಿದೆ ಏನೋ ಹೇಳ್ಕೊಳ್ತೀವಿ ಬೇರೆಯವ್ರ ಹತ್ರ, ಪಾಪ ಅದು ಅರ್ಸೋದು ನೋಡೋಕ್ಕಾಗ್ತಿಲ್ಲ. ಎಷ್ಟು ನೋವಿದೆ ಏನೋ. ಅಯ್ಯಯ್ಯೋ ಅರ್ಸ್ಬೇಡ, ಸುಮ್ಮನಿರೋವ, ನಾನೇನು ಮಾಡಲ್ಲ, ನೋಡ್ತೀನಿ ಅಷ್ಟೇ ಆಯ್ತಾ. ಹಾಸ್ಪಿಟಲ್ಗೆ ಹೋಗೋಣ, ಸರಿ ಮಾಡ್ಸೋಣ ಕಾಲನ್ನ. ಜನಗಳು ಸರಿ ಇಲ್ಲವಾ, ನೀವೇ ದೂರ ಇರಬೇಕು ಜನರಿಂದ. ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಕಾಲು ಸರಿ ಮಾಡ್ಸೋಣ ಅಂತ ಹೋದರೆ ಪುಡಿ ಆಗೋಗಿತ್ತಪ್ಪ. ಏನು ಮಾಡಲಿ ಅಂತ ನನ್ನ ಕೇಳ್ತಿದ್ದಾರೆ. ಏನು ಹೇಳಲಿ, ನಾನಾ ಡಾಕ್ಟ್ರು? ಅಪ್ಪ ದೇವ್ರೆ, ಮನುಷ್ಯನಾಗಿ ಮಾತ್ರ ಹುಟ್ಟಿಸ್ಬೇಡಪ್ಪ ನೆಕ್ಸ್ಟ್ ಜನ್ಮ ಅಂತ ಇದ್ದರೆ. ದಾವಣಗೆರೆ ಸುತ್ತಮುತ್ತ ಈ ಥರ ಆಗಿರೋ ಪ್ರಾಣಿಗಳು ಕಂಡ್ರೆ ಖಂಡಿತ ಇನ್ಫಾರ್ಮ್ ಮಾಡಿ, ಅವನ್ನು ಸೇರಿ ಕರ್ಕೊಬರ್ತೀನಿ. ನಮ್ಮ ಎಲ್ಲ ವೀಡಿಯೋಸ್ಗಾಗಿ ವಾಯ್ಸ್ ಆಫ್ ಪೀಪಲ್ ಪೇಜ್ನ ಫಾಲೋ ಮಾಡಿ. ಹ್ಯಾವ್ ಎ ಸೇಫ್ ಡೇ ಗೈಸ್, ಬಾಯ್.